ನಕಲಿ ದಾಖಲೆಯನ್ನ ನೀಡಿ ಪಹಣಿ ಖಾತೆ ಬದಲಾವಣೆ ಮಾಡಿಸಿ ಅಕ್ರಮವೆಸಗಲಾಯ್ತಾ? ಹಾಗಾದ್ರೆ ಅಷ್ಟು ಈಸಿನಾ? ನಕಲಿ ದಾಖಲೆ ಸೃಷ್ಟಿಸಿ ದಕ್ಷಿಣ ತಾಲೂಕು ಕಚೇರಿ ಸಿಬ್ಬಂದಿ ವಾಲೆ ಮಂಜು ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಲೂಕು ಕಚೇರಿ ಸಿಬ್ಬಂದಿ ವಾಲೆ ಮಂಜು ಈ ಅಕ್ರಮಗಳಿಗೆಲ್ಲ ಸಾಥ್ ಕೊಟ್ಟಿರೋದಾ? ಹಾಗಾದ್ರೆ ದಶಕದಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ವಾಲೆ ಮಂಜು ಆ್ಯಂಡ್ ಟೀಮ್ನಿಂದ ಬೃಹತ್ ಭೂ ಅಕ್ರಮ ಆರೋಪ ಈಗ ಕೇಳಿ ಬರ್ತಾ ಇರೋದು. ನಕಲಿ ದಾಖಲೆಗಳು ಕಣ್ಣ ಮುಂದಿದ್ರು ಭೂಗಳ್ಳರ ಪರವಾಗಿಯೇ ಆದೇಶವನ್ನ ಕೊಡ್ಲಾಯ್ತಾ? ಹಾಗಾದ್ರೆ ಅದೆಷ್ಟು ಧೈರ್ಯ ಆ ಸ್ಥಾನದಲ್ಲಿ ಕುತ್ಕೊಂಡು ಭೂಗಳ್ಳರ ಪರವಾಗಿ ಆದೇಶವನ್ನ ಕೊಡೋದು? ವಿಶೇಷ ಜಿಲ್ಲಾಧಿಕಾರಿ ಬಾಲಚಂದ್ರ ನಕಲಿ ದಾಖಲೆಗಳಿಗೆ ಸಹಕಾರದ ಆರೋಪ ಕೇಳಿ ಬರ್ತಾ ಇರೋದು. ನಕಲಿ ದಾಖಲೆಗಳಿದ್ರೂ ಭೂಗಳ್ಳರ ಪರ ಆದೇಶವನ್ನ ಕೊಟ್ಟಿದ್ದಾರೆ ವಿಶೇಷ ಜಿಲ್ಲಾಧಿಕಾರಿ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸಾಧ್ಯನಾ ಇದು? ಜಿಲ್ಲಾಧಿಕಾರಿಯಾಗಿ ತಮ್ಮ ಹೆಸರಿಗೆ ಮಸಿ ಬಳ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರ ಹಾಗಾದ್ರೆ ಇವರು? ಹಿಂದಿನ ತಹಶೀಲ್ದಾರ್ ಶ್ರೀನಿವಾಸ್ ಸ್ಪೆಷಲ್ ಡಿಸಿ ಬಾಲಚಂದ್ರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪದ ಕಥೆ ಇದು. ಈ ಮೊದಲು ಆರೋಗ್ಯ ಸ್ವಾಮಿ ಹಾಗೂ ಮಕ್ಕಳು ಬೋರಮ್ಮ ಅನ್ನುವವರಿಗೆ ಕ್ರಯವನ್ನು ಮಾಡಿಕೊಟ್ಟಿರ್ತಾರೆ. ಬೋರಮ್ಮ ಎಂಬುವವರು 1987ರಲ್ಲಿ ಪ್ರೇಮಮೂರ್ತಿ ಅವರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ. ಈ ನಡುವೆ ಫ್ರಾನ್ಸಿಸ್ ಎನ್ನುವಂಥ ವ್ಯಕ್ತಿ ಆರೋಗ್ಯ ಸ್ವಾಮಿಯ ಮಗ ಅಂತ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಅಂತ ಉಲ್ಲೇಖ ಆಗ್ತಾ ಇದೆ. ಫೋರ್ಜರಿ ಹಿಂದಿನ ತಹಶೀಲ್ದಾರ್ ಶ್ರೀನಿವಾಸ್ ಹಾಗೂ ಸ್ಪೆಷಲ್ ಡಿಸಿ ಬಾಲಚಂದ್ರ ವಿರುದ್ಧ ಅಕ್ರಮ ನಡೆಸಿದ್ದಾರೆ ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ಸಂಬಂಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿದೆ, ತನಿಖೆ ಶುರುವಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು ಈ ವಾಲೆ ಮಂಜು ಶ್ರೀನಿವಾಸ್ ಅಕ್ರಮ ಮಾಡಿರೋದು ಬಯಲಾಗ್ತಾ ಇದೆ. ಪ್ರಾಥಮಿಕ ಡೀಟೇಲ್ಸ್ನ ಪ್ರಕಾರ ಇನ್ನೂ ತನಿಖೆ ನಡೀತಾ ಇದೆ. ಇನ್ನೆಷ್ಟು ವಿಚಾರಗಳು ಹೊರಗಡೆ ಬರುತ್ತಾ ಕಾದು ನೋಡಬೇಕು. ಮತ್ತಷ್ಟು ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಕೃಷ್ಣಮೂರ್ತಿ, ನಿಜಕ್ಕೂ ಬೇಸರ ಆಗುತ್ತೆ. ಏನು ಅಕ್ರಮ ಭೂಗಳ ಕಥೆಗಳು ಒಂದ ಎರಡ ಬಹಳಷ್ಟು ಕಡೆ ಆಗ್ತಾನೆ ಇದೆ. ಇವಾಗ ಕೇಳಿ ಬರ್ತಾ ಇರೋದು ಕೂಡ ಕಡಿಮೆ ಏನಲ್ಲ. 6 ಎಕರೆ ಅಕ್ರಮ ನಡೆದಿದೆ ಅಂದ್ರೆ ಏನರ್ಥ? ಯಾವ ಕಾಲದಲ್ಲಿ ನಡೆದಿರೋ ಕಥೆ ಇದು ಅಂತ? ಅಮೃತ, ಕಂದಾಯ ಇಲಾಖೆ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಕಂದಾಯ ಇಲಾಖೆ. ಅಷ್ಟರ ಮಟ್ಟಿಗೆ ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕಂದಾಯ ಸಚಿವರಾದಂತ ಕೃಷ್ಣೇಗೌಡರ ಕಾಲದಲ್ಲೂ ಕೂಡ ಅಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಅವರ ಕಾಲಾವಧಿಯಲ್ಲೂ ಕೂಡ ಸಾಕಷ್ಟು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಡ ನಡೀತಾ ಇತ್ತು. ಈಗ ಹೊಸದಾಗಿ ಕಂದಾಯ ಸಚಿವರಾಗಿ ಪರಮೇಶ್ವರ್ ಕೂಡ ಬಂದಿದ್ದಾರೆ. ಇವರ ಕಾಲಾವಧಿಯಲ್ಲೂ ಕೂಡ ಭ್ರಷ್ಟಾಚಾರ ಕೂಡ ನಡೀತಾ ಇದೆ. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ತಡೆಯಬೇಕು, ಇನ್ನು ಮುಂದೆ ಯಾವುದೇ ನಕಲಿ ಫೋರ್ಜರಿಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕಂದಾಯ ಇಲಾಖೆಯಲ್ಲಿ ಖಡಕ್ ಅಧಿಕಾರಿಗಳನ್ನ ಸರ್ಕಾರ ನೇಮಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು ಆದಿತ್ಯ ವಿಶ್ವಾಸ್ ಅಂತ ಅಧಿಕಾರಿ ಕೂಡ ಇದ್ದಾರೆ, ಜೊತೆಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜೇಂದ್ರ ಕುಮಾರ್ ಕಟಾರಿಯರು ಕೂಡ ಇದ್ದಾರೆ. ಅಂತ ಇವರ ಅಧೀನದಲ್ಲಿ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗೆ ಭಯ ಇಲ್ಲ, ಆತಂಕ ಇಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸರ್ಕಾರಿ ಇಲಾಖೆ ಸರ್ಕಾರದ ಒಂದು ಕೋಟಿ ಸ್ವತ್ತಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋದು ಕೂಡ ಇಲ್ಲಿ ಸಾಬೀತಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಯಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಕಚೇರಿ ಕೋಟಿ ಅಕ್ರಮಗಳು ಕೂಡ ನಡೆದೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕಂದಾಯ ಸಚಿವರಾಗಿದ್ದಂತ ಕೃಷ್ಣೇಗೌಡರು ಕೂಡ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಬಂದು ಭೇಟಿ ಮಾಡಿ ಅಧಿಕಾರಿಗೆ ಅನೇಕ ಬಾರಿ ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಅಕ್ರಮ ನಿಲ್ತಾ ಇಲ್ಲ, ಭ್ರಷ್ಟಾಚಾರ ಕೂಡ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಕೂಡ ಬೆಂಗಳೂರಿನ ಕಂಬೀಪುರ ಸರ್ವೆ ನಂಬರ್ 43ರಲ್ಲಿ ಕೂಡ ಕೋಟ್ಯಂತರ ರೂಪಾಯಿ ಸರ್ಕಾರಿ ಸ್ವತ್ತಿನ ಭೂಮಿ ಮೇಲೆ ಭೂಗಳ್ಳರು ಕೂಡ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕಳೆದ ಹಲವಾರು ವರ್ಷಗಳ ಹಿಂದೆ ಕಂದಾಯ ಇಲಾಖೆಯ ಕೋಟ್ಯಂತರ ರೂಪಾಯಿ ಜಾಗವನ್ನ ಆದಿಚುಂಚನಗಿರಿ ಮಠಕ್ಕೆ ಹಸ್ತಾಂತರ ಮಾಡುವಂತ ಪ್ರಯತ್ನವನ್ನ ಕಂದಾಯ ಇಲಾಖೆ ಕೂಡ ಮಾಡಿತ್ತು. ಕಂದಾಯ ಇಲಾಖೆ ಹಸ್ತಾಂತರ ಮಾಡಿದ ನಂತರ ಅದೇ ಜಾಗದ ಮೇಲೆ ಭೂಗಳ್ಳರು ಕೂಡ ಕಣ್ಣಿಡ್ತಾರೆ. ಭೂಗಳ್ಳರು ಕಣ್ಣಿಟ್ಟಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದನ್ನ ಖಾಸಗಿ ವ್ಯಕ್ತಿಗಳಿಗೆ ಪರಮಾಡಿ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ಒಂದು ಬೃಹತ್ ಅಕ್ರಮದಲ್ಲಿ ಈ ಹಿಂದೆ ತಹಶೀಲ್ದಾರ್ ಆಗಿದ್ದಂತ ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಆಗಿರುವಂತಹ ಶ್ರೀನಿವಾಸರ ಕೈವಾಡ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿ ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದ ಸಂದರ್ಭದಲ್ಲಿ ಈ ಒಂದು ಕಂಬೀಪುರ ಸರ್ವೆ ನಂಬರ್ 43ರಲ್ಲಿ ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ಸಿಬ್ಬಂದಿಗಳು ಕೂಡ ಶಾಮೀಲಾಗಿರೋದು ಕೂಡ ಮೇಲ್ನೋಟಕ್ಕೆ ಕೂಡ ಗೊತ್ತಾಗಿದೆ. ಇಲ್ಲಿ ಪ್ರಮುಖವಾಗಿ
ಪ್ರಮುಖವಾಗಿ ಇಲ್ಲಿ ತಹಸೀಲ್ದಾರ್ ಅವರ ಕೈವಾಡದಿಂದಲೇ ಇಷ್ಟು ಭ್ರಷ್ಟಾಚಾರ ಆಗಕ್ಕೆ ಪ್ರಮುಖವಾದಂತ ಕಾರಣ ಅಂತ ಬೆಂಗಳೂರು ಕೆಂಗೇರಿ ಪೊಲೀಸರ ತನಿಖೆಯಲ್ಲಿ ಕೂಡ ಇದು ಬಯಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಿರಣ್ ಅನ್ನೋ ಅಧಿಕಾರಿಯನ್ನ ಬಂಧಿಸುವಂತ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಕಿರಣ್ ಹಲವಾರು ದಿನಗಳ ಹಿಂದೆ ಆರ್ಐ ಕೂಡ ಆಗಿದ್ದ ಇದೇ ಒಂದು ವ್ಯಾಪ್ತಿಯಲ್ಲಿ, ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ. ಅದೇ ರೀತಿ ದೀಪಕ್ DT ಅವರನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. VA ರವಿ ಕೂಡ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಅರುಣ್ ಎಂಬ ಆರ್ಐ ಸಿಬ್ಬಂದಿಯನ್ನ ಕೂಡ ಈಗಾಗಲೇ ಕೆಂಗೇರಿ ಪೊಲೀಸರು ತನಿಖೆ ಮಾಡಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ತನಿಖೆಯಲ್ಲಿ ಬಯಲಾಗಿದೆ. ಇದು ಸಂಬಂಧಪಟ್ಟಂತೆ ಇನ್ನೂ ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಆಗಿರುವಂತಹ ಶ್ರೀನಿವಾಸರ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿಲ್ಲ. ಜೊತೆಗೆ ಭೂಗಡರ ಪರವಾಗಿ ಆದೇಶ ಮಾಡಿರುವಂತಹ ವಿಶೇಷ ಜಿಲ್ಲಾಧಿಕಾರಿಗಳಾದಂತಹ ಬಾಲಚಂದ್ರ ಕೂಡ ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕೇವಲ ಬಾಲಚಂದ್ರ ಮಾತ್ರಲ್ಲದೆ ಈ ಹಿಂದೆ ವಿಶೇಷ ತಹಸೀಲ್ದಾರ್ ಆಗಿದ್ದಂತ ಕೃಷ್ಣಮೂರ್ತಿ ಅವರು ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಖಾತೆ ಮಾಡಿದ್ದಾರೆ, ಬೋಗಸ್ ದಾಖಲೆಗಳಿಗೆ ಖಾತೆ ಮಾಡಿದ್ದಾರೆ ಎಂದು ಕೂಡ ಇಲ್ಲಿ ತನಿಖೆಯಲ್ಲಿ ಕೂಡ ಬಯಲಾಗಿದೆ. ಹೀಗಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿ ನಡೀತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ವೇಳೆ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇನ್ನಷ್ಟು ಸರ್ಕಾರಿ ಸೊತ್ತು ಭೂಗಡರ ಪಾಲಾಗುತ್ತೆ, ಖಾಸಗಿಯರು ಕೂಡ ಪಾಲಾಗುತ್ತೆ. ಈ ಹಿಂದೆ ಕೂಡ ಹಲವಾರು ಸರ್ಕಾರಿ ಸೊತ್ತುಗಳು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಸೊತ್ತು ಭೂಗಡರ ಪಾಲಾಗಿದೆ. ಸಾಕಷ್ಟು ತಹಸೀಲ್ದಾರ್ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿ ಕೋಟ್ಯಾಂತರ ರೂಪಾಯಿ ಸ್ವತ್ತನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿರುವಂತ ಪ್ರಕರಣ ಕೂಡ ಕಂಡು ಬಂದಿದೆ. ಹೀಗಾಗಿ ಈಗ ಕಂಬಿಪುರ ಸರ್ವೆ ನಂಬರ್ 43ರಲ್ಲಿ ಸಾಕಷ್ಟು ಭೂ ಹಗರಣ ಕೂಡ ನಡೆದಿದೆ. ಭೂ ಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದೊಡ್ಡ ಟೀಮ್ ಕೂಡ ಕೆಲಸ ಮಾಡಿದೆ. ಈ ದೊಡ್ಡ ಟೀಮ್ ಹಿಂದೆ ಸಾಕಷ್ಟು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ, ಸಾಕಷ್ಟು ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ. ಹೀಗಾಗಿ ಕೆಂಗೇರಿ ಪೊಲೀಸರು ಕೇವಲ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಮಾತ್ರ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವಿಶೇಷ ಜಿಲ್ಲಾಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾಕಂದ್ರೆ ನಕಲಿ ದಾಖಲೆಗಳಿಗೆ ಆದೇಶ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳು ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಹಿಂದೆ ತಹಸೀಲ್ದಾರ್ ಆಗಿರುವಂತಹ ಶ್ರೀನಿವಾಸರು ಕೂಡ ಸಾಕಷ್ಟು ಹಣವನ್ನು ಪಡೆದು ನೈತಿಕತೆಯನ್ನು ಕೊಟ್ಟಿದ್ದಾರೆ ಎಂದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಮತ್ತು ವಿಶೇಷ ತಹಸೀಲ್ದಾರ್ಗಳು ಕೂಡ ಈ ಒಂದು ಅಕ್ರಮದ ಪ್ರಮುಖ ಕಿಂಚಿನಗಳು ಎನ್ನಲಾಗ್ತದೆ. ಹೀಗಾಗಿ ಸರ್ಕಾರ ಮತ್ತು ಕೆಂಗೇರಿ ಪೊಲೀಸರು ಯಾವ ರೀತಿ ತನಿಖೆ ಮಾಡಿ ಭ್ರಷ್ಟ ಅಧಿಕಾರಿಗಳ ಎಡಮುಡಿಯನ್ನು ಕಟ್ತಾರೆ ಎಂದು ಕೂಡ ನೋಡಬೇಕಾಗಿರುವ ಒಂದು ಅಮೃತ. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.